ಸಾದಳ್ಳಿ ಅಂತ ಗ್ರಾಮದಲ್ಲಿ ಅಣ್ಣ ತಮ್ಮಂದ್ರಿದ್ರು. ಅಣ್ಣ ಬೆಂಗಳೂರಲ್ಲಿ ಕೆಲಸದಲ್ಲಿದ್ದ, ತಮ್ಮ ಊರಲ್ಲಿದ್ದ. ಒಂದು 10 ಎಕರೆ ಜಮೀನಿತ್ತು, ಗದ್ದೆ. ಅಣ್ಣ ಒಳ್ಳೆ ಸಂಪಾದನೆ ಮಾಡ್ತಿದ್ದ, ಆದರೂ ಊರಿಗೆ ಬಂದು ತಮ್ಮನ ಮನೆಯೆಲ್ಲ ಕಟ್ಸ್ಕೊಟ್ಟ. ಒಂದು ದಿವ್ಸ ಫೋನ್ ಮಾಡ್ದ ಅಣ್ಣ ತಮ್ಮನಿಗೆ, ತಮ್ಮ ನಾಳಕ್ಕೆ ಊರ ಯಜಮಾನ್ರು 4 ಜನ ಸೇರಿಸ್ಬಿಡಪ್ಪ ಅಂದ. ಯಾಕಣ್ಣ ಅಂದ. ಯಾಕಣ್ಣ ಅಂದರೆ ಮಕ್ಕಳು ದೊಡ್ಡವ್ರು ಆದಕ್ಕನಪ್ಪ, ಹಿಂಗೆ ಇರೋಕ್ಕಾದದ, ಅದೇನು ದೊಡ್ಡವ್ರ ಸಮ್ಮುಖದಲ್ಲಿ ಭಾಗ ಮಾಡ್ಕೊಂಬಿಟ್ರೆ ಆಯಿತು ಅಂದ. ಹೋಯ್ತು ತಮ್ಮಂಗೆ ಜೀವ. ಬಾಗಿಗೆ ಬರ್ತಾವನೆಲ್ಲಪ್ಪ ಇವನು, ಏನೇನು ಇಸ್ಕೊಂಡನೋ, ಮೊನ್ನೆ ತಾನೇ ಬೋರ್ ಹಾಕ್ಸಿವಿ, ಅದು ನನಗೆ ಬೇಕು ಅಂದನೋ ಏನೋ. ತಲೆ ಕೆಡ್ಸ್ಕೊಂಬಿಟ್ಟ. ಊರ ಯಜಮಾನ್ರಿರ್ತಾವೆಲ್ಲ, ಹೋಗು ನನಗೆ ಗಂಟೆ ಕೂತವನೆ, ಹುಷಾರು ಅಣ್ಣ, ಹೆದರ್ಕೋಬೇಡಿ ನಮ್ಮ ಅಣ್ಣಂಗೆ, ಅವನೇನು ಪ್ಲ್ಯಾನ್ ಬರ್ತಾಯಿದ್ದಾನೋ ಗೊತ್ತಿಲ್ಲ, ನಮ್ಮ ಮತ್ತಿಗೆ ಮೊದಲೇ ಸರಿ ಇಲ್ಲ, ಇವತ್ತು ಗಟ್ಟಿಯಾಗಿ ಮಾತಾಡಿ ಕಷ್ಟಪಟ್ಟು ಉಳಿಸ್ರು, ನಾನು ತೋಟ ನೋಡ್ಕೊಳ್ಳೋಣ. ಊರ ಯಜಮಾನ್ರು ನಡ್ಲ, ಅವ್ನು ಬರಲಿ, ಅದು ಏನು ಹೇಳೋದು ನೋಡಮ್ಮ ಅಂದರು. ಹೊಡೆದಾಡಕ್ಕೆ ಬೇಕಲ್ಲಪ್ಪ, ಬಾಮೈಕ್ಳು ಬೇರೆ ಕರ್ಸವನೇ ಫೋನ್ ಮಾಡಿ. ಏನು ಅಣ್ಣ ಬಂದ, ಏನಿಲ್ಲ ಮಗ, ಊರ ಯಜಮಾನ್ರಿಗೆ ಹೇಳು ಅಂದರೆ ಊರು ಜನ ಎಲ್ಲ ಒಂದೇ ತಾಗ ಸೇರಿಸಿದಿ ಅಂದ. ಬೇಕಂಬ ಭಾಗ ಮಾಡ್ಕೋ ಬೇಕನ್ನ ಅಂದ. ಇರಲಿ ನಡಿಯಪ್ಪ. ಕೂತ್ಕೊಂಡ್ರು. ಊರ ಯಜಮಾನ್ರು, ಏನಪ್ಪ ಏನೋ ಭಾಗ ತಗೋಬೇಕು ಅಂದಂತೆ. ಹೌದಲ್ವ ಸ್ವಾಮಿ, ನಾನು ನನ್ನ ತಮ್ಮ ಚೆನ್ನಾಗಿವಿ, ನಾಳಕ್ಕೆ ನನ್ನ ಮಕ್ಳು ಹಿಂಗಿರ್ಬೇಕಲ್ಲಪ್ಪ, ನನ್ನ ಮಕ್ಕಳು ಬಂದು ನನ್ನ ತಮ್ಮನೊಂದು ಜಗಳ ಆಡ್ಬಿಟ್ರೆ ನನಗೆ ಅದೇ ಭಯ, ಅದಕ್ಕೆ ಬಂದಿವನೇ ಅಂದ. ಹೀಗಾಯ್ತು ಬಿಡು, ಈಗ 1 ವರ್ಷದಲ್ಲಿ ಮನೆ ಕಟ್ಟಿದ್ದೀರಿ, 1 ಎಕರೆ ಗದ್ದೆ ಅದೇ, ಇವೆಲ್ಲ ಭಾಗ. ಯಜಮಾನ್ರೆ ನಾನು ಅದಕ್ಕೆ ಬಂದಿಲ್ಲ ಕಣ್ರಪ್ಪ, ನಾನು ಅದಕ್ಕೆ ಬಂದಿಲ್ಲ. ನೀವೆಲ್ಲ ನಮ್ಮೂರು ಹಿರೀಕರು, ನಾನು ಎಲ್ಲೋ ಸೇರ್ಕೊಂಡಿವ್ನಿ. ಊರಲ್ಲಿ ಇದ್ಕೊಂಡು ನಮ್ಮ ಅಪ್ಪ ಅವ್ನು ನೋಡ್ಕೊಂಡು ನನ್ನ ತಮ್ಮ ತಿಥಿಗೆ ಬಂದೆ ಅಷ್ಟೇ. ನಾನು ನನ್ನ ತಮ್ಮ ಚೆನ್ನಾಗಿರ್ಬೇಕು, ಭಾಗ ಏನೂ ಇಲ್ಲ ಇಲ್ಲಿ. 1 ವರ್ಷದಲ್ಲಿ ಕಟ್ಟರು ಮನೆ, ನಂಗೆ ಬೇಡ, ಅವನೇ ಮಡಿಕಲಿ. ಪಕ್ಕದಲ್ಲಿ 2 ಕುಂಟೆ ಸೈಟ್ ಅದೇ, ಅದೊಂಚೂರು ನನಗಿರಲಿ ಅಷ್ಟೇ. 10 ಎಕರೆ ಗದ್ದೆ ಅದು ನಂದು, ನನ್ನ ಹಳ್ಳಿ, ನನ್ನ ಗ್ರಾಮ. ನಾನು ನನ್ನ ಹೆಂಡತಿ ಸತ್ರೆ ಮಣ್ಣು ಮಾಡೋಕ್ಕೆ ಜಾಗ ಇರಲಿ, ಒಂದೇ 1 ಎಕರೆ ನನಗೆ, 9 ಎಕರೆ ನನ್ನ ತಮ್ಮನಿಗೆ ಅಂದ. ತಮ್ಮ ಅಳುಗೆ ಶುರು ಆಗ್ಬಿಟ್ಟ. ನಾ ತಪ್ಪು ತಿಳ್ಕೊಬಿಟ್ಟಿದ್ನಲ್ಲಪ್ಪ. ಎಲ್ಕ ಬೆಳಗಾನ 2,000 ರೂಪಾಯಿಗೆ ಎಣ್ಣೆ ಹೊಡ್ಸ್ಕೊಂಡು ಕುಡಿಸ್ಕೊಂಡು ಕೂತೀವಿ ನಾನು ಬೇರೆ. ಅಣ್ಣ ದೊಡ್ಡತನ ಮೆರೆದ್ಬಿಟ್ಟ. ಊರವ್ರು ಅಂದರು, ನೋಡ್ಲ ಏನಪ್ಪ ನೀ ಮಾತಾಡ್ತಿದ್ದೆ, ಅವನು ದೇವ್ರಂತೆ ಮನುಷ್ಯ ಅಂತ ಅವ್ರಂದ್ರು. ಅಣ್ಣ ಹೊರಟ, ತಮ್ಮ ಕಾಲಿಗೆ ಬೆದ್ಬಿಟ್ಟ. ಅಣ್ಣ ಅಂದ, ಯಾಕಲ ಮಗ ಅಂದ. ಏನೂ ಇಲ್ಲ ಕನ್ನಡ, ನೀನೇ ತಾನೇ ತಂದೆ ತಾಯಿ ಸಮಾನ. ಅವನು ಅದ ಊರಲ್ಲಿ ಒಂದು ದೊಡ್ಡ ಹಬ್ಬ ಮಾಡಬೇಕು ಅಂತ. ಆ ಹಬ್ಬ 40 ವರ್ಷದಲ್ಲಿ ನಿಂತೋಗಿತ್ತು. ಯಾರೋ ಫೋನ್ ಮಾಡಿದ್ರಂತೆ, ಅಣ್ಣವ್ರೆ ಹಬ್ಬಕ್ಕೆ ಬರ್ಬೇಕು ನೀವು, ಆಮೇಲೆ ನೀವು ನಿಮ್ಮ ತಮ್ಮ ಭಾಗ ಆಗಿದ್ದೀರಿ, ಒಂದು ಮನೆಗೆ 5,000 ಸಾವಿರ ಹಾಕಿವಿ, ನೀವು ಕೊಡಬೇಕು ಅಂತ. ನಾನು ಬೇರೆ ಕೊಡ್ಬೇಕ್ರಪ್ಪ. ಹೌದು, ಭಾಗ ಆದಮೇಲೆ ಕೊಡಲೇಬೇಕು, ನೀವು ಬೇರೆ ಆರತಿ ಕೊಡಬೇಕು ಅಂದರು. ಆಗೊಂಚೂರು ಯೋಚನೆ ಬತ್ತ ಅವನಿಗೆ. ಎಡ್ತಿಗೆ ಅಂದ, ನಾವು ಆರತಿ ಮಾಡಿಸ್ಬೇಕಲ್ಲ ಈಗ. ಅವಳೊಂದ್ಲು, ಹೌದಲ್ವಾ, ಈಗ ತಮ್ಮನಿಗೆ ಮನೆ ಕೊಟ್ಬಿಟ್ಟ ಮೇಲೆ ಆ ಮನೆ ಒಳಕ್ಕೆ ಹೋಗಿ ನಾವು ಆರತಿ ಮಾಡಿಸಿದ್ರೆ ಹಬ್ಬ ಅಲ್ಲ ಅದು. ಇನ್ನೂ ಹಬ್ಬ ಮಾಡೋಕ್ಕೆ 3 ತಿಂಗಳು ಟೈಮ್ ಅದೇ. ಸುಮಾರಾಗಿ ಒಂದು ಮನೆ ಕಟ್ಟುವ ಬಿಡು ಅಂದ್ಲು. ಸುಮಾರಾಗಿ ಏನು ಚೆನ್ನಾಗೆ ಕಟ್ಟುವ ಬಿಡು ಅಂದ ಅವನು. ಊರಿಗೆ ಫೋನ್ ಮಾಡ್ದ ತಮ್ಮನಿಗೆ, ನಾಳೆ ಕೊಂಚೂರು JCP ಅವ್ರಿಗೆ ಹೇಳ್ಬಿಡಪ್ಪ, ಜಾಗ ಕ್ಲೀನ್ ಮಾಡಿಸು ಬರ್ತೀನಿ ಅಂದ. ಆ ಮುಳ್ಬೇಲಿ ಎಲ್ಲ ಕಿಳಿಸ್ತಿದ್ರು. ತಮ್ಮ ಹೆಂಡ್ತಿ ಕಿಟಕಿಲಿ ನೋಡಿದ್ಲು. ಏನೋ ನಿಮ್ಮ ಅಣ್ಣ ಏನೋ ಮಾಡ್ತಾವನೆ ಅಂದ್ಲವಳು. ಮನೆ ಕಟ್ಸೋಣಂತೆ ಅಂದ ಅವನು. ಹಂಗೆ ಅಂತಿದ್ದಂಗೆ ತಪ್ಪಲೆ ರಾಪರಾಪ್ನೆ ತಗೋ ಶುರು ಆಗೋದ್ಲು ಅವಳು. ಇದ್ಯಾಕೆ ಅಂದ. ನೋಡ್ದ, ಕೊನೆಗೂ ಎಂಥ ಕೆಲಸ ಮಾಡ್ದ ನಿಮ್ಮ ಅಣ್ಣ ಅಂದ್ಲು. ಏನು ಮಾಡ್ದ ಅಂದ. ನಮ್ಗೆ ಹಳೆ ಮನೆ ಕೊಟ್ಬಿಟ್ಟು ಹೊಸ ಮನೆ ಕಟ್ಟಿಸ್ಕೊತಾವನೆ ಅಂದ್ಲವಳು. ಹಳೆ ಮನೆ ಇಲ್ಲ ಈಗ ಮನೆ ಕಟ್ಟು 1 ವರ್ಷ 8 ತಿಂಗಳಾಗದು, 2 ವರ್ಷ ತುಂಬಲಿಲ್ಲ. 1 ವರ್ಷ ಅಲ್ಲ, 1 ತಿಂಗಳಾದರೂ ಹಳೆ ಮನೆಯೇ, ಹೊಸ ಮನೆಯೇ. ನಂಗೆ ಗೊತ್ತು ನಿಮ್ಮ ಅತ್ತಿಗೆದೇ ಪ್ಲ್ಯಾನು, ನಮ್ಮ ಮುಂಚೆರೆ ಮಾಡಿ ಮನೆ ಕಟ್ಕೊಂಡು ಮೆರೆದಾಡೋಕೆ ಮಾಡ್ತಾರೋ ಕತೆ ಇದು ಅಂತ ಅವಳು. ನೀನು ಯಾಕೆ ಇಲ್ದಿರೋದೆಲ್ಲ ಯೋಚನೆ ಮಾಡಿ, ಇಲ್ದಿರೋದಲ್ಲ ಮುದವಿ, ನಿಂಗೆ ಏನು ಗೊತ್ತಾದ್ದು, ಕತ್ಗೆದಂಗೆ ಐತಿ ಅಷ್ಟೇ ನೀನು, ನಿಂಗೇನು ಗೊತ್ತಾಗೋದಿಲ್ಲ. ನಿಮ್ಮ ಅತ್ತಿಗೆ ಇಷ್ಟಿಷ್ಟು ಅಪ್ಪಕ್ಕೆ ಅಂತೇಳಿ ನನ್ನ. ಸುಮ್ಮನಿರು ಆಯಿತು, ಸುಮ್ಮನಿರು ಅಲ್ಲ ಹೊಸಿ, ನಾನು ಹೇಳ್ದಂಗೆ ಕೇಳು ಅಂದ್ಲು. ಏನು, ನಾವು ಹೊಸ ಮನೆ ಕಟ್ಮ ಅಂದ್ಲು. ಹೊಸ ಮನೆ ಕಟ್ಮ, ಇರೋ ಮನೆ ಕಿತಾಕು ಅಂದ್ಲು. ಅದೇ ಯಾರೋ ಉಗಿತಾರೆ ನಮ್ಮ ಅಷ್ಟೇ. ಈಗ 1 ವರ್ಷ 8 ತಿಂಗಳ ಮನೆ ಕಟ್ಬಿಟ್ಟು ಕಿತಾಕು. ಅವ್ರ ಮುಂಚೆರೆ ಆಟಕ್ಕೆ ಬದುಕ್ಬೇಕು, ನಾವು ಛಲಕ್ಕೆ ಬದುಕಿದ್ಮೇಲೆ ಬದುಕು ಯಾಕಿದು ಅಂದ್ಲು. ಅಲ್ಲ ಕಣಮ್ಮಿ, ದುಡ್ಡು ಹೇಳ್ತಾರನೆ, ಸಾಲ ಮಾಡ್ಕಟ್ಟು ಗಂಡ್ಸಲು ನೀನು ಅಂದ್ಲು. ಅಯ್ಯೋ ಕೆಲಸ ನೋಡು, ಹಾಗೆಲ್ಲ ಆಗೋದಿಲ್ಲ ಅಂದ ಅವನು. ಅಂದ್ಯಾ
ನಿಮ್ಮ ಅಣ್ಣ ಆಯಿ ಹಾಕ್ಸಕ್ಕೆ ಬರಲಿ, ಅವತ್ತೇನು ಹೆಣ ಕಸ ತೊಯ್ತೀನಿ ನಾನು ಅಂದ್ಲಿ ಅವಳು. ಹಣೆ ಬರವೆ ಅವನು ಯೋಚನೆ ಮಾಡ್ದ. ಇನ್ನು ಹೆಡ್ತಿ ಸತ್ತೋಗ್ಬಿಟ್ರೆ ನನಗತಿ ಏನಪ್ಪ, ಪ್ರಪಂಚ ಹೆಂಗಾಗದು ಈಗ ಅಂದರೆ, ಯಾರು 30 ವರ್ಷದ ಒಳಗೆ ಹೆಣ್ಮಗಳಿದ್ದು ಗಂಡು ಸತ್ತೋಗ್ಬಿಟ್ರೆ ಸಂದೆ ಹೊತ್ತು ಮದುವೆ ಆಯ್ತೀವಿ ಅಂತ ಯಾರ ಬರ್ತಾರೆ. 2 ಸತ್ತೋದ್ಲು ಅಂದರೆ ಮುಗೀತಲ್ಲ ಅವನ ಕತೆ. ಮದುವೆ ಆಯ್ತೀವಿ ಅಂತ 5 ಗಂಟೆ ಬಂದ್ಬಿಡ್ತಾವೆ, ಸಂದೆ ಹೊತ್ತಿಗೆ ಯಾರ ಗಂಡು ಸತ್ತೋಗ್ಬಿಟ್ರೆ ಈಗ ಅಂಥ ಕಾಲ ಬಂದಿರೋದು. ಈಗ 2 ಸತ್ತೋದ್ರೂ ಮುಗೀತು ನಮ್ಮ ಜೀವನ. ಅವನು ತಿರುಮನ್ ತಗೊಂಡು ಕಟ್ಸ್ಬಿಡ್ತಕ್ಕ ಮನೆ. JCB ತಂದು ಮನೆ ಕಳಿಸ್ತಾವನೆ. ಊರವ್ರು ಯಾಕಪ್ಪ, ಅಯ್ಯೋ ನಿನಗೇನೋ ಬಂತು, ಈ ಕಟ್ಟದ ಮನೆ ಅಲ್ವಾ, ವಾಸ್ತು ಸರಿ ಇಲ್ಲ ಕನ್ನಡ ಅಂತಾನೆ. ಅವನ ಕಷ್ಟ ಯಾರಿಗೂ ಗೊತ್ತು. ಆಯಿತು ಕೇಳಿಸ್ತಾ ಕಟ್ಸೋಕ್ಕೆ ಶುರು ಮಾಡ್ದ. ಈ ಅಮ್ಮನ ದಟ, ನೀನೇನಾರ ಮಾಡ್ಕೊ, ನಿಮ್ಮ ಅಣ್ಣನ ಮನೆಗಿಂತ ದೊಡ್ಡ ಮನೆ ಇರಬೇಕು ನಮ್ಮದು, ನಿಮ್ಮ ಅಣ್ಣನ ಮನೆಗಿಂತ 1 ಅಂತಸ್ತಿ ಜಾಸ್ತಿ ಕಟ್ಸು ನೀನು. ಅವರು ಬಾಗಿಲಿಗೆ ಬೇವಿನ ಮರ ಹಾಕ್ಸಾರಂತೆ, ನೀನು ಅರ್ಕ್ಲೆಸ್ ಮರ ಹಾಕ್ಸು, ಟೀಕುಡ್ ಹಾಕ್ಸು, ಟೀಕುಡ್. ಅವ್ರು 300 ರೂಪಾಯಿ ಟೈಲ್ಸ್ ಹಾಕ್ರೆ ನೀನು 500 ರೂಪಾಯಿಂದ ಹಾಕ್ಸು. ಎಂಥ ಆಟಕ್ಕೆ ಬಿದ್ಲು ಅಂದರೆ ಪಾಪ, ಇದಕ್ಕೆ ಅದೆಲ್ಲ ಸೇಲ್ ಅಗ್ರಿಮೆಂಟ್ ಮಾಡಿ, ಬ್ಯಾಂಕಲ್ಲಿ ಸಾಲ ಮಾಡಿ, ಅದು ಸಾಲದು ಊರು ಮೈಕ್ರೋ ಫೈನಾನ್ಸ್ ಎಲ್ಲ ದುಡ್ಡು ಎತ್ಕೊಬಂದು ಹೆಡ್ತಿ ಆಟಕ್ಕೆ ಅಣ್ಣನ ಮೀರಿಸಿ 1 ಅಂತಸ್ತಿ ಮಾಡಿ ಮನೆ ಏನೋ ಕಡ್ತಾ. ಗೃಹ ಪ್ರವೇಶ ಆಗಿ 2 ವರ್ಷ ಆಗದೆ ಒಂದಿನ ಮನೆ ಒಳಗೆ ಮನಗಿಲ್ಲ ಅವನು. ತೊಡ್ತಾ ಹೋಗಿ ಮನೆ ಕತ್ತಾನೆ, ಹುಡುಕ ಬತ್ತವ್ರು ಸಾಲದವರೆಲ್ಲ ಮನೆ ತಕ್ಕೆ. ಯಾರ್ದು ಆಟಕ್ಕೆ ಬಿದ್ದು ಜೀವನ ಮಾಡೋಕೆ ಹೋದರೆ ನಮ್ಮ ಬದುಕನ್ನು ನರಕ ಮಾಡ್ಕೊಳ್ತೀವಿ. ಇವತ್ತು ಆ ಮನೇಲಿ ನೆಮ್ಮದಿ ಇಲ್ಲ, ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಇಲ್ಲ, ಹುಟ್ಕೊಳ್ಳೋಕೆ ಒಳ್ಳೆ ಬಟ್ಟೆ ಇಲ್ಲ, ಅಥವಾ ಅಣ್ಣ ನನ್ನ ತಮ್ಮನ ಮೀರ್ಸೋಕೆ ಅಂತ ಬಂದಿರಲಿಲ್ಲ, ಒಂದು ಸಣ್ಣ ಯೋಚನೆ. ಇವತ್ತು ಎಷ್ಟೋ ಜನ ಹೆಣ್ಮಕ್ಳಿಗೆ ಅದೇ ಮಾತು ಹೇಳೋದು, ನೀವು ಯಾಕೆ ಸುಮ್ಮನೆ ಇನ್ನೊಬ್ಬರ ಮೇಲೆ ಆಟಕ್ಕೆ ಬೀಳ್ತೀರಿ ಅಂತ. ಅದೇನು ಇನ್ನೊಬ್ರು ಮೀರ್ಸೋಕೆ ಬದುಕಿವೆ ನಾವು? ಜನ ಆಡ್ಕೋತಾರೆ ಅಂತ ಸಾಲ ಮಾಡಿ ಮದುವೆ ಮಾಡೋದಂತೆ, ಜನ ಆಡ್ಕೋತಾರೆ ಅಂತ ಒಡವೆ ಮಾಡಿಸ್ಕೋದು. ಇದೆಂಥ ಹುಚ್ಚತನ ಬಂತಿದ್ದು. ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಊರು ಬಿಟ್ಬಿಟ್ಟಿದ್ದಾರಂತೆ ಮೈಕ್ರೋ ಫೈನಾನ್ಸ್ ಅವ್ರಿಗೆ ಎದ್ರಕಂಡು ಬೀಗ ಹಾಕಿ ಹೊಂಟೋಗವ್ರೆ. ಕಾಪಿ ತೋಟದಲ್ಲಿ ಸಕಲೇಶ್ಪುರದ ಕಡೆ ಕುಶಾಲನಗರದಲ್ಲಿ ರಾತ್ರಿ 10 ಗಂಟೆ ಆದರೂ ಹೆಣ್ಮಕ್ಳು ಕೂಲಿ ಕೆಲಸ ಮುಗಿಸಿ ತೋಟದೊಳಗೆ ಕೂತಿದ್ದು ಬರ್ತಾವ್ರೆ ಅಂತ. ಯಾಕೆ? ಸಾಲ, ಅಗತ್ಯ ಮೀರಿ ಮಾಡಿದ ಸಾಲ. ನಮ್ಮ ಜೀವನವನ್ನು ದುಸ್ತರಗೊಳಿಸಬಾರದು. ಎಚ್ಚರವಾಗಿರೋಣ, ಸಂತೋಷವಾಗಿ ಬದುಕೋಣ.